ಗುರುಜಿ, ಈಗ ಶುಕವಾಕ್ಯವನ್ನ ನುಡಿಯೋ ಸಮಯ ಆಯ್ತು. ನಿನ್ನೆ ಬಹಳ ಸೊಗಸಾಗಿ ಗಣಗಳ ಕುರಿತು ತಿಳಿಸ್ಕೊಡ್ತಿದ್ರಿ. ಹಾಗೆ ಯಾವ ಗಣದವರು ಯಾವ ದೇವರ ಅಂಶ ಅಥವಾ ರಾಕ್ಷಸ ಅಂಶ ಅಂತೆಲ್ಲ ತಿಳಿಸ್ಕೊಡ್ತಿದ್ರಿ. ಇವತ್ತೇನ್ ತಿಳಿಸ್ಕೊಡ್ತಿದ್ದೀರಾ? ಎಲ್ಲ ವೀಕ್ಷಕರಿಗೂ ನಾವು ಮತ್ತೊಮ್ಮೆ ಸ್ವಾಗತ. ಯಾದಕ್ಕೆ? ಶುಕವಾಕ್ಯಕ್ಕೆ. ಈ ಶುಕವಾಕ್ಯ ಅಂದ್ರೆ ಗಿಣಿ ನುಡಿದ ಹಾಗೆ ಅಂತ. ಶುಕ ಮುನಿಗಳು ಸಾಕ್ಷಾತ್ ಅನುಗ್ರಹವನ್ನು ಕೊಡ್ತಕ್ಕಂಥ ಶುಕ್ರಾಚಾರ್ಯರ ವಾಕ್ಯ ಸ್ವರೂಪವಾಗಿ ಇರ್ತಕ್ಕಂಥದ್ದು. ದೈವ ಗುರು ಅಲ್ಲ, ದೈತ್ಯ ಗುರು. ಅಂತಹ ಒಂದು ಅನುಗ್ರಹವನ್ನು ಕೊಡ್ತಕ್ಕಂಥ ಶುಕಾಚಾರ್ಯರೇ ಪ್ರತಿಷ್ಠಾಪನೆ ಮಾಡಿರೋದೇ ಇಡೀ ಜಗತ್ತಲ್ಲಿ ಶ್ರೀಚಕ್ರಗಳನ್ನು. ಶುಕ ನುಡಿದಾಗ ಸತ್ಯವನ್ನೇ ಹೇಳುತ್ತೆ ಅಂತ. ಆ ಸತ್ಯವಾಕ್ಯಗಳನ್ನು ನಾವು ಹುಡುಕಿ ಪರಿಶೀಲನೆ ಮಾಡಿ ತದನಂತರ ನಿಮಗೆ ಆವಾಗ ಅದನ್ನು ತಿಳಿಸ್ಬೇಕು. ಯಾಕೆಂದ್ರೆ ಸಾಕ್ಷಿ ರೂಪವಾಗಿ ಇದು ಉಂಟು ಅನ್ನೋಕ್ಕೆ ಶಿಲಾಶಾಸನದಲ್ಲಿ ಉಂಟು. ಶಿಲಾಶಾಸನದಲ್ಲಿ ಉಂಟು ಅಂದ್ರೆ ನೀವು ಹೋಗಿ ಪರಿಶೀಲನೆ ಮಾಡಿದಾಗ ಫಲ ಉಂಟು. ಆ ಫಲಕ್ಕೆ ನೀವು ಹೋಗ್ಬೇಕು ಅಂದ್ರೆ ನಿಮಗೆ ಆ ನಕ್ಷತ್ರದಲ್ಲಿ ಹುಟ್ಟಿದ್ರೇನೆ, ಆ ಯೋಗ ಇದ್ರೇನೆ, ಅಲ್ಲಿರ್ತಕ್ಕಂಥ ಋಣ ಬೇಕಾದ್ರೇನೆ, ಆ ಪರಮಾತ್ಮನ ಇಷ್ಟ ಇದ್ದರೇನೆ ನೀವು ಆ ಕ್ಷೇತ್ರಕ್ಕೆ ಹೋಗೋದು. ಹಾಗೆ ಪ್ರತಿಯೊಬ್ಬರಿಗೂ ಎಲ್ಲ ಕೊಟ್ಬಿಟ್ಟಿದ್ರೆ ಭಗವಂತ ಎಲ್ಲಾ ಫಲಗಳನ್ನ ಯಾವ ಕಾಲಕ್ಕೆ ಈ ಮನುಷ್ಯನಿಗೆ ಹೇಗೆ ಎತ್ಕೊಳ್ಳೋದು, ಹೇಗೆ ಕಳಿಸೋದು, ಅದಕ್ಕೆ ಸೃಷ್ಟಿ ನಿಯಮವೇ ಇರ್ತಿರ್ಲಿಲ್ಲ, ಇಲ್ಲ ಪರಿಪಾಲನೆ ಮಾಡ್ತಕ್ಕಂಥ ಲಯ ನಿಯಮವೇ ಇರ್ತಿರಲಿಲ್ಲ, ಮಹಾವಿಷ್ಣುವ ಸ್ಥಿರ ತತ್ವನೇ ಇರ್ತಾ ಇರಲಿಲ್ಲ. ಅದಕ್ಕೋಸ್ಕರ ಜೀವನದಲ್ಲಿ ಎಲ್ಲವೂ ಚರಾಚರಗಳು. ಅದೇ ರೀತಿಯಾಗಿ ಚರರ ಅನುಗ್ರಹವನ್ನ ಇರ್ತಕ್ಕಂಥ ಸ್ಥಿರಗಳನ್ನ ಯಾರನ್ನು ನೋಡ್ತಾನೆ? ಸ್ಥಿರ ಅಸ್ಥಿರವನ್ನ ನೋಡೋದೇ ಮಹಾವಿಷ್ಣು. ಅದಕ್ಕೋಸ್ಕರ ಇಂತಹ ಒಂದು ಮಹಾವಿಷ್ಣುವ ಸ್ಮರಣೆಯನ್ನು ಮಾಡ್ಕೊಳ್ಳೋಕ್ಕೆ ಪ್ರತ್ಯೇಕವಾಗಿ ನಾವು ಸ್ಮರಣೆ ಮಾಡ್ಕೊಳ್ಳತಕ್ಕಂಥ ದಿನ ಇವತ್ತು. ಆ ಶುಕವಾಕ್ಯದಲ್ಲಿ ಹೇಳ್ತಕ್ಕಂಥ ವಿಧಾನ ಏನು ಅಂದ್ರೆ, ಒಂದೊಂದು ರಾಶಿಯಲ್ಲೂ ಸರಿಯಾಗಿ ಗಮನ ಇಟ್ಕೊಂಡು ಕೇಳ್ಕೊಳ್ಳಿ. ಒಂದೊಂದು ರಾಶಿಯಲ್ಲಿ 12 ರಾಶಿ ಅಲ್ವಾ, ಒಂದೊಂದು ರಾಶಿಯಲ್ಲಿ ಯಾವ ಗ್ರಹ ಇದ್ದಾಗ ಉಚ್ಚ ಸ್ಥಾನವನ್ನ ಹೊಂದಿರ್ತಾನೆ ಅಂದ್ರೆ ನಿಮ್ಮ ಜೀವನ ಪರ್ಯಂತ, ಓಹೋ ಇವ್ರನ್ನ ಹಿಡಿದ್ರೇನೆ ನನಗೆ ಸರಿ, ಇವನೇನೆ ನನ್ನ ಕಷ್ಟ ಕೊಡೋದು, ಓಹೋ ಇದರಿಂದಾನೇ ನಂಗೆ ತೊಂದರೆ. ಇದ್ರ ಡಿಪಾರ್ಟ್ಮೆಂಟ್ ನಿಮ್ಗೆ ಹೇಳಿದ್ದೀನಿ ನೋಡಿ. ರವಿ ಅಂದ್ರೆ ತಲೆ, ರವಿ ಅಂದ್ರೆ ಕಣ್ಣು, ರವಿ ಅಂದ್ರೆ ಹಾರ್ಟು, ರವಿ ಅಂದ್ರೆ ಕಿಡ್ನಿ, ರವಿ ಅಂದ್ರೆ ಪರಿಪೂರ್ಣವಾಗಿ ಇಂಟೆಸ್ಟೈನ್ಸ್, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್. ಲಾರ್ಜ್ ಇಂಟೆಸ್ಟೈನ್ಸ್ ಯಾರ್ದೋ? ದೊಡ್ಡ ಕರಳು. ಅದೆಲ್ಲ ಯಾರಿಗೆ? ಗುರುಗೆ ಸಂಬಂಧಪಟ್ಟು. ಚಿಕ್ಕ ಕರಳು ರವಿಗೆ ಸಂಬಂಧಪಟ್ಟು. ಹಾಗೆ ಒಂದೊಂದು ಡಿಪಾರ್ಟ್ಮೆಂಟ್. ಕಿಡ್ನಿಯ ಬಲಭಾಗ ಯಾರಿಗೆ ಸಂಬಂಧಪಟ್ಟಿರೋದು? ಕುಜನಿಗೆ ಸಂಬಂಧಪಟ್ಟು. ಎಡಭಾಗ ಯಾರಿಗೆ ಸಂಬಂಧಪಟ್ಟಿದ್ದು? ರಾಹುಗೆ ಸಂಬಂಧಪಟ್ಟಿದ್ದು. ಹಾಗೆ ಪ್ರತಿಯೊಂದನ್ನು ಡಯಾಲಿಸಿಸ್ ಆಗಬೇಕಾದ್ರೂ ರಾಹು ಗುರು ಚೆನ್ನಾಗಿದ್ರೇನೆ ನಿಮಗೆ ಕಿಡ್ನಿ ಪ್ರಾಬ್ಲಮ್ ಬರದೇ ಇರೋದು. ಆದ್ರೆ ಒಂದ್ ಸ್ವಲ್ಪ ಒಬ್ರು ಕೆಟ್ಟೋದ್ರೆ ಒಂದು ಕಿಡ್ನಿ ಪ್ರಾಬ್ಲಮ್. ಅಕಸ್ಮಾತ್ ಶನಿ ನೋಡ್ದ ಅಂದ್ರೆ ನಪುಂಸಕ ಗ್ರಹ ಒಂದೇ ಕಿಡ್ನಿ ಇಟ್ಕೊಂತಾನೆ, ಇನ್ನೊಂದು ಕಿತ್ಕೊಂಡೇ ಬಿಡ್ತಾನೆ. ಯಾರಿಗಾದ್ರು ದಾನ ಆದ್ರೂ ಕೊಡಿಸ್ಬಿಡ್ತಾನೆ, ಇಲ್ದಾರೆ ಆಪರೇಷನ್ ಮಾಡಿ ನೀವೇ ದಾನವಾಗಿ ಮಾಡೋ ತರ ವ್ಯವಸ್ಥೆ ಮಾಡ್ಬಿಡ್ತಾನೆ. ಇಲ್ಲ ಯಾವ ಕಾಲಕ್ಕೂ ಅದು ವರ್ಕೇ ಮಾಡಿದಾಗ ಮಾಡ್ಬಿಡ್ತಾನೆ ಅಲ್ವಾ. ಅದಕ್ಕೆಲ್ಲ ಸಾಕ್ಷಿ ರೂಪವಾಗಿರ್ತಕ್ಕಂಥ ಒಂದೊಂದು ಗ್ರಹ ಹೀಗೆ. ಶುಕ್ರ ಅಂದ್ರೇನು? ಹೆಣ್ಣು. ಶುಕ್ರ ಅಂದ್ರೇನು? ವೀರ್ಯ. ಶುಕ್ರ ಅಂದ್ರೇನು? ಧನಪ್ರಾಪ್ತಿ. ಶುಕ್ರ ಅಂದ್ರೇನು? ನರದೌರ್ಬಲ್ಯ. ಶುಕ್ರ ಅಂದ್ರೇನು? ಕಣ್ಣಿನ ಒಳಭಾಗದಲ್ಲಿ ಪ್ಯೂಪಲ್. ಶುಕ್ರ ಅಂದ್ರೇನು? ರೆಪ್ಪೆಗಳು. ಶುಕ್ರ ಅಂದ್ರೇನು? ವಿಶೇಷವಾಗಿರ್ತಕ್ಕಂಥ ಉಗುರುಭಾಗಗಳು. ಶುಕ್ರ ಅಂದ್ರೇನು? ನಮ್ಮಲ್ಲಿ ದೇಹದಲ್ಲಿರ್ತಕ್ಕಂಥ ರೋಮಗಳು. ಹಾಗೆ ಒಂದೊಂದಕ್ಕೆ ಶುಕ್ರ ಡಿಪಾರ್ಟ್ಮೆಂಟ್. ಹಾಗೆ ಯಾರು ಎಲ್ಲಿ ಕೂತಾಗ ಯಾವಾಗ ಏನು ತೊಂದರೆ ಬರುತ್ತೆ ಅಂದ್ರೆ, ಇವನು ಉಚ್ಚಸ್ಥಾನ ನೋಡಯ್ಯ, ನಾನು ಈ ಮನೇಲಿ ಕೂತ್ರೇನೆ ನನಗೆ ರಾಜ್ಯ ಬಾಳ ಆಡಕ್ಕೆ ಚೆನ್ನಾಗಿ ಗೊತ್ತು, ನಾನು ಹೀಗೆ ಪೊಸಿಷನ್ ಇರ್ತೀನಿ ಅಂತ ಹೇಳಿ ಆ ಗ್ರಹಗಳು ಆ ರಾಶಿಯಲ್ಲೇ ಕೂತಿರುತ್ತೆ. ಇದು ಯಾರ್ಯಾರು ಅಂತ ತಿಳ್ಕೊಂಡ್ಬಿಟ್ರೆ ನೀವು ಭದ್ರವಾಗಿ ಹಿಡ್ಕೊಂಡ್ಬಿಡ್ಬೇಕು. ಹೇಗೆ ಭದ್ರವಾಗಿ ಹಿಡ್ಕೋಬೇಕು ಅದು ನಾನು ಹೇಳ್ಕೊಡ್ತೀನಿ. ಆದರೆ ಈಗ ಎಲ್ಲೆಲ್ಲಿ ಕೂತ್ರೆ ನೀವು ಜಾತಕಗಳು ನೋಡ್ಕೋಬೇಕು. ಪ್ರತಿಯೊಬ್ಬನು ತಿಳ್ಕೊಳ್ಳಿ. ನೀವುಗಳು ಅಕಸ್ಮಾತ್ ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತು ನಿಮಗೆ ಗೊತ್ತಿಲ್ವಾ? ನಿಮ್ಮ ಜಾತಕಗಳು ಇಲ್ವಾ? ಹೋಗಿ ಏನು ಮಾಡಿ ಗೊತ್ತಾ, ಕನಿಷ್ಠ ಪಕ್ಷ ಮಕ್ಕಳದಾದ್ರೂ ಮಾಡಿಸಿ. ಇಲ್ಲ ನನ್ನ ಮಕ್ಕಳದು ನಾನು ಬರೆದಿಲ್ಲ, ಆಗ ಏನೋ ಕುದುರೆ ಗಾಡಿ ಬರ್ತಾ ಇತ್ತು, ಎತ್ತಿನ ಗಾಡಿ ಸಾಯಂಕಾಲ ಹೋಗ್ತಾ ಇತ್ತು ಅಂದ್ರೆ ಇವತ್ತು ಸಾಯಂಕಾಲ 6 ಗಂಟೆಗೆ ಹೋಗಿರುತ್ತೆ, ನಿನ್ನೆ ದಿವಸ ಏನೋ ಮಳೆ ಬಂದಿರುತ್ತೆ, ಬೇಗ ಹೊಟ್ಟೋಗೋಣ ಅಂತ ಹೊಟ್ಟೋಗಿರುತ್ತೆ. ಏನು ಮಾಡ್ತೀರಾ? ಯಾವ ಟೈಮ್ ಅಂತ ತಗೊಳಕ್ಕಾಗತ್ತೆ? ಅದೆಲ್ಲ ಆಗದೆ ಇರೋ ಕೆಲಸಗಳು. ಇಲ್ಲ ಬೆಳಗ್ಗೆ ಕೋಳಿ ಕೂಗ್ತು ಅಂತ ಅವತ್ತು ಕೋಳಿ ಕೂಗೋದೇ ಇಲ್ಲ, ಕತ್ತರಿಸ್ಕೊಂಡು ತಿಂದುಬಿಟ್ಟಿರ್ತಾನೆ, ಗೊತ್ತಾಗಿಲ್ಲ. ನೀವು ಕೋಳಿ ಕೂಗೇ ಇಲ್ಲ ಅಂದ್ರೆ ಇನ್ನೊಂದು ಕೋಳಿ ಯಾವುದೋ ಹೊಸದಾಗಿ ತರೋ ಟೈಮ್ಗೆ ಮಧ್ಯಾಹ್ನ ಕೂಗಿರುತ್ತೆ. ಅದಕ್ಕೋಸ್ಕರ ಇದೆಲ್ಲ ಏನು ಅಂದ್ರೆ ಅನುಭವದ ಮಾತುಗಳು. ಆದರೆ ಸರಿತಿದ್ದು ಅಂದ್ರೆ ಹುಟ್ಟಿರೋದು ಸತ್ಯ ಅಲ್ವಾ? ಆ ಹುಟ್ಟಿರೋದು ಸತ್ಯಕ್ಕೆ ಏನ್ ಮಾಡ್ಬೇಕು ನೀವು? ಅಟ್ಲೀಸ್ಟ್ ಮೊಮ್ಮಕ್ಕಳದಾದ್ರೂ ಹಾಕ್ಸ್ಕೊಂಡ್ರೆ 8 ತಲೆಮಾರು ನಿಮ್ಮ ಮೊಮ್ಮಕ್ಕಳ ಜಾತಕನೇ ನೋಡಿದ್ರೆ ಮೇಲ್ಗಡೆ ಇರ್ತಕ್ಕಂಥ 8 ತಲೆಮಾರು ಜನ್ಮ ಜಾಲಾಡ್ಬೋದು. ಕೆರಡೆ ನಾಳೆ ಹುಟ್ಟದೇ ಇರ್ತಕ್ಕಂಥ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು, ಮೊಮ್ಮಕ್ಕಳು ಯಾರು ಹುಟ್ಟಿಲ್ವೋ ಅವ್ರ ಜನ್ಮ ಕೂಡ ಜಾಲಾಡ್ಬೋದು. ಹೀಗೆ ಹುಡ್ತಾರೆ ಮಕ್ಕಳು ಅಂತ ಕೂಡ ಪೂರ್ಣ ಪರಿಶೀಲನೆ ಮಾಡೋದು ಒಂದು ಜಾತಕದಲ್ಲಿ. ನಿಮ್ಗೆ ಅಕಸ್ಮಾತ್ ಹೆಂಡತಿ ಇಲ್ವಾ, ಹೆಂಡತಿ ಅಥವಾ ಹೆಂಡತಿ ಮುಖಾಂತರವಾಗಿರ್ತಕ್ಕಂಥ ತಾತ ಮುತ್ತಾತನವರೆಗೂ ಹೋಗ್ಬೋದು, ಇಲ್ಲ ಸೋದರ ಮಾವಂದ್ರವರೆಗೂ ಹೋಗ್ಬೋದು, ಇಲ್ಲ ಈ ಕಡೆ ಸೋದರತ್ರೆ ಮುಖಾಂತರ ಆದ್ರೂ ಹೋಗ್ಬೋದು. ಎಲ್ಲ ಜನ್ಮ ಜಾಡ್ಬೋದು ಒಂದು ಜಾತಕ ಇದ್ರೆ. ಅದಕ್ಕೆ ನೀವು ಕನಿಷ್ಠ ಪಕ್ಷ ಜಾತಕಗಳನ್ನ ಹಾಕೊಂಡಾಗ ಯಾರ್ಯಾರು ಎಲ್ಲಿ ಉಚ್ಚ ಅಂತ ನೋಡ್ಕೋಬೇಕು. ಅದರಲ್ಲಿ ಗುರು ಎಲ್ಲಿ ಯಾವಾಗ ಉಚ್ಚ, ಶುಕ್ರ ಎಲ್ಲಿ ಕೂತ್ಕೊಂಡ್ರೆ ಉಚ್ಚ ಅಂದ್ರೆ, ಇವು ಉಚ್ಚ ಅಂದ್ರೆ ಹುಚ್ಚ ಅಲ್ಲ,
ಇವನು ಇಲ್ಲಿ ಕೂತಾಗ ಎಲ್ಲ ಬಲಾಢ್ಯವಾಗಿರ್ತಾನೆ, ಖಂಡಿತ ಕೇಳಿದ್ದನ್ನು ಕೊಡ್ತಾನೆ, ಭದ್ರವಾಗಿ ಹಿಡ್ಕೋಬೇಕು ಅವನ್ನ. ಆದರೆ ತೊಂದರೆನೂ ಅವನೇ ಕೊಡ್ತಾನೆ ಅನ್ನೋದು ಜ್ಞಾಪಕ ಇರಬೇಕು. ಈಗ ಸಾಧಾರಣವಾಗಿ ಏನಂತೀರಾ, ಗಜಕೇಸರಿ ಯೋಗ ಅಂತಿರುತ್ತೆ. ಗಜಕೇಸರಿ ಯೋಗ ಅಂದರೆ ಗಜಕೇಸರಿ ಒಳ್ಳೇದು ಅಂತ. ಗಜಕೇಸರಿ ಯೋಗ ಅರ್ಥ ಮಾಡ್ಕೋಬೇಕು. ಏನು ಅಂದರೆ ಒಳ್ಳೇದು ಮಾಡಿದ್ರು ದೊಡ್ಡದಾಗೇ ಕೊಡ್ತಾನೆ, ಕೆಟ್ಟದೂ ದೊಡ್ಡದಾಗೇ ಬರುತ್ತೆ. ಯಾಕೆ ಬೇಕಪ್ಪ ಅಂದರೆ ಅದು ಸಮವಾಗಿ ನಿಮ್ಮ ಟೈಮ್ ಒಳ್ಳೇದಾಗಿದ್ದಾಗ ಇಷ್ಟು ದುಡ್ಡು ಬಾಚ್ಕೊಡ್ತಾನೆ, ಅದೇ ಕೆಟ್ಟೋದಾಗ ಎಲ್ಲ ದೋಚ್ಕೊಂಡು ಹೋಗ್ತಾನೆ. ಗಜಕೇಸರಿ ಯೋಗ ಅಲ್ವೇ? ಹಾಗಿರ್ತಕ್ಕಂಥ ಒಂದು ಸಂಬಂಧ. ಇದನ್ನೆಲ್ಲ ಯಾಕೆ ಅಂದರೆ ತಲೆಗೆ ಸ್ವಲ್ಪ ಹೋಗ್ಲಿ ಅಂತ ಅರ್ಥವನ್ನು ಮೊದಲು ಹೇಳಿ ಆಮೇಲೆ ನಿಮಗೆ ವಿವರಣೆಯನ್ನು ಕೊಟ್ಟಾಗ ಈಸಿಯಾಗಿ ತಗೋಬಹುದು. ಏನಂತೀರಾ? ಅದಕ್ಕೆ 12 ರಾಶಿಗಳನ್ನ ಬರ್ಕೊಂಬಿಡಿ. ಆ ವಿಶೇಷವಾಗಿರ್ತಕ್ಕಂಥದ್ದು ಆ 12 ರಾಶಿಯಲ್ಲಿ ಎಲ್ಲ 9 ಗ್ರಹಗಳು ಯಾರ್ಯಾರು ಎಲ್ಲೆಲ್ಲಿ ಕೂತ್ಕೊಂತಾರೆ, ಹೇಗೆ ಕೂತ್ಕೊಂತಾರೆ ಇದು ಬರ್ಕೊಂಬಿಡಿ. ಈ ಗ್ರಹಗಳು ಇಲ್ಲೇ ಕೂತ್ರೇನೆ ಉಚ್ಚವಾಗಿರ್ತಕ್ಕಂಥದ್ದು, ಇಲ್ಲೇ ಕೂತ್ರೆ ನೀಚವಾಗಿರ್ತಕ್ಕಂಥದ್ದು ಬರ್ಕೋಬೇಕು. ಮೊದಲನೇದಾಗಿ ಗುರು ಬರ್ಕೊಳ್ಳಿ. ಗುರು ಕರ್ಕಾಟಕ ರಾಶಿಯಲ್ಲಿ ಕೂತಿದ್ದಾಗ ಅಂದರೆ ಚಂದ್ರನ ಮನೆ, ಕರ್ಕಾಟಕ ರಾಶಿ ಅಥವಾ ನೀವು ಕರ್ಕಟ ರಾಶಿ ಅಂತ ಏನಂತೀರಾ, ಅಲ್ಲಿ ಗುರು ಇದ್ದಾರೆ ನಿಮ್ಮ ಜಾತಕದಲ್ಲಿ. ಯಾರು ಇಲ್ವೋ ತಲೆ ಕೆಡಿಸ್ಕೋಬೇಡಿ, ಎಲ್ಲಿ ಇರ್ತಾನೋ ಅವ್ರಗಳಿಗೆ ಗುರುನೇ ಹಣೆ ಬರ. ಯಾವತ್ತು ಚಂದ್ರನ ಮನೇಲಿ ಗುರು ಕೂತಿದ್ದಾನೆ ಅನ್ನೋದು ತಲೆಗೆ ಹಾಕೊಂಡ್ಬಿಡ್ಬೇಕು. ಹುಡುಗಿ ಮನೆಗಾದ್ರೂ ಸರಿ, ಗಂಡನ ಮನೆಗಾದ್ರೂ ಸರಿ, ಅಥವಾ ಯಾವ ಕಾಲಕ್ಕೂ ಮಕ್ಕಳಿಗೆ ಅಥವಾ ಗಂಡನಿಗೋ ಅಥವಾ ಮೊಮ್ಮಕ್ಕಳಿಗೋ ಅಥವಾ ಅತ್ತೆಗೋ ಸೊಸೆಗೋ ಯಾರಿಗಾದ್ರೂ ಸರಿ ಈ ಜಾತಕಗಳು ನೋಡಿದಾಗ ಪರಿಶೀಲನೆ ಮಾಡ್ಕೊಳ್ಳೋಕ್ಕೆ. ಗುರು ಕರ್ಕಾಟಕ ರಾಶಿಯಲ್ಲಿ ಕೂತ್ಕೊಂಡಾಗ ಉಚ್ಚ ಸ್ಥಾನದಲ್ಲಿ ಕೂತಿರ್ತಾನೆ. ಶುಕ್ರ ಮೀನ ರಾಶಿಯಲ್ಲಿ ಅಂದರೆ ಕೊನೇ ರಾಶಿ ನೀರಿನಲ್ಲಿ ಮೀನ ರಾಶಿಯಲ್ಲೇ ಕೂತಿದ್ದಾಗ ಅದು ಗುರು ಮನೆನೇ. ಗುರು ಮನೆಯಲ್ಲೇ ಕೂತ್ಕೊಂಡಾಗ ಅವನು ಏನೋ ಶುಕ್ರ ಉಚ್ಚನಾಗಿರ್ತಾನೆ, ಎಲ್ಲ ಕಾರ್ಯಗಳು ಅವನೇ ಮಾಡ್ತಾನೆ. ಹೇಗೆ ಎತ್ತ ಅಂತ ಅದು ಆಮೇಲೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಅದಾದ್ಮೇಲೆ ರವಿ. ಈ ರವಿ ಎಲ್ಲ ಕೂತಿರ್ತಾನೆ, ವಿಶೇಷವಾಗಿ ಕೂತಿರ್ತಕ್ಕಂಥದ್ದು ಮಿಥುನ ರಾಶಿ, ವೃಷಭ ರಾಶಿ. ಇಲ್ಲಿ ಮಿಥುನ ರಾಶಿ ವೃಷಭ ರಾಶಿಯಲ್ಲಿ ಕೂತಿರ್ತಕ್ಕಂಥ ಈ ರಾಹು ಉಚ್ಚ ಸ್ಥಾನದಲ್ಲಿರ್ತಾನೆ. ಅಂದರೆ ರಕಾರಸ್ಯ ರಾಹು ರಕಾರಸ್ಯ ಸೂರ್ಯ. ಅದಕ್ಕೆ ರವಿ ಅಂತಕ್ಕಂಥ ಒಂದು ಭಾವನೆ ಸೂರ್ಯನ ಜೊತೆಗೆ ವಿಶೇಷವಾಗಿ ರಾಹು ಕೂತಿರ್ತಕ್ಕಂಥದ್ದಲ್ಲಿ ಮಿಥುನ ರಾಶಿ ವೃಷಭ ರಾಶಿ ಎರಡೂ ಜ್ಞಾಪಕ ಇಟ್ಕೋಬೇಕು. ಆ ಎರಡೂ ರಾಶಿಯಲ್ಲಿ ಕೂತಿದ್ದಾಗ ಮಾತ್ರ ಉಚ್ಚ ಸ್ಥಾನ. ನೆಕ್ಸ್ಟ್ ಕೇತು. ಕೇತು ಎಲ್ಲಿ ಕೂತಿರ್ತಾನೆ? ಇವನು ಕೂತಿರೋ ಧನುರ್ ರಾಶಿಯಲ್ಲಿ ಕೂತಿದ್ದಾಗ ಮಾತ್ರ ಮೋಕ್ಷವನ್ನು ಕೊಡ್ತಕ್ಕಂಥವನು. ಅದಕ್ಕೆ ಧನುರ್ಬಾಣ ಅಂತ ಏನು ಹೇಳ್ತೀವಿ, ಧನುರಾಶಿಯಲ್ಲಿ ಊರ್ಧ್ವಕ್ಕೆ ನೋಡ್ತಾ ಇರ್ತಕ್ಕಂಥ ಬಾಣ, ಧರ್ಮ ಅರ್ಥ ಕಾಮ ಮೋಕ್ಷ. ಅದಕ್ಕೆ ಬಾಣವನ್ನು ಯಾವತ್ತೂ ಮೇಲ್ಭಾಗದಲ್ಲಿ ಹೀಗೆ ಸ್ಮರಣೆ ಮಾಡ್ಕೊಂಡು ತದನಂತರ ಬಿಡಬೇಕು. ಅದಕ್ಕೆ ಆ ಕಾಲದಲ್ಲೆಲ್ಲ ಹಾಗೆ ಸ್ಮರಣೆ ಮಾಡೋ, ಊರ್ಧ್ವಕ್ಕೆ ಭಗವಂತನ ಸ್ಮರಣೆ ಮಾಡ್ಕೊಂಡೆ ತದನಂತರ ಮೋಕ್ಷಕ್ಕೆ ಹುಡುಕ್ತಕ್ಕಂಥದ್ದು. ಕೇತು ಧನುರ್ ರಾಶಿಯಲ್ಲಿ ಕೂತಿದ್ದಾಗ, ವೃಶ್ಚಿಕ ರಾಶಿಯಲ್ಲಿ ಕೂತಿದ್ದಾಗ, ಆ ವೃಶ್ಚಿಕ ರಾಶಿ ಕೂತ್ಕೊಂಡಾಗ ನಿಮ್ಗೆ ಏನಾಗುತ್ತೆ, ಉಚ್ಚ ಸ್ಥಾನದಲ್ಲಿ ಇರ್ತಾನೆ. ನೆಕ್ಸ್ಟ್ ಬುಧ ಬಂದು ಕನ್ಯಾ ರಾಶಿಯಲ್ಲೇ ಕೂತಿದ್ದಾಗ, ಈಗ ನೋಡಿ ಅದಕ್ಕೆ ನಾನು ಹೇಳ್ತಾ ಇರೋದು, ಬುಧ ಕನ್ಯಾ ರಾಶಿಯಲ್ಲಿ ಕೂತಿದ್ದಾಗಲೇ ವಿಶೇಷವಾಗಿ ಉಚ್ಚ ಸ್ಥಾನ. ಅದಕ್ಕೆ ಕನ್ಯಾ ರಾಶಿಯಲ್ಲಿ ಶನಿ ಕೂತಿದ್ದಾನೆ. ಅದಾದ್ಮೇಲೆ ಕುಜನು ಎಲ್ಲಿ ಕೂತಿರ್ತಾನೆ? ಮಕರ ರಾಶಿಯಲ್ಲಿ ಆ ಕುಜನು ಕೂತಿದ್ದಾಗ ಬಹಳ ಉಚ್ಚಸ್ಥಾನ. ಮಕರ ಅಂದ್ರೆ ಏನು? ಮೊಸಳೆ. ಅಂದ್ರೆ ಮಕರ ನೀರು ಒಳಗಿದ್ರೆ ಮೊಸಳೆ ಸೈಲೆಂಟ್ ಆಗಿತ್ತು ಅಂತ ಅರ್ಥ. ಹೊರಗಡೆ ಬಂದ್ರೆ ಅಬ್ಬಾ ಉಗ್ರ ಸ್ವರೂಪ, ಮೊಸಳೆಪ್ಪ ಹುಷಾರ್ ಅಂತೀವಲ್ಲ, ಹಾಗೆ ಸೈಲೆಂಟ್ ಆಗಿದ್ರೆ ಮೀನಿದ್ದಂಗಿರುತ್ತೆ. ಹೊರಗಡೆ ಹಿಂಗೆ ಬಂದು ಅಂತ ಬಾಯಿ ತೆಗೆದ್ರೆ ಗತಿ ಏನೋ ಅಂದ್ರೆ ಗಾಳಿ ನಿಧಾನಕ್ಕೆ ಬರ್ತಿದ್ರೆ ಚೆನ್ನಾಗಿದೆಯಪ್ಪ ಅಂತೀರಾ. ಅದೇ ಬಿರುಗಾಳಿ ಬಂದ್ರೆ ಓಡು ಓಡು ಅಂತೀರಾ. ಹಾಗಾಗ್ಬಿಡುತ್ತೆ ಅನಿವೆ. ಅದಕ್ಕೆ ಕುಜಾನೆ ಅಲ್ಲಿ ಕೂತ್ಕೊಂಡ್ರಾಗ ಉಚ್ಚಸ್ಥಾನ. ಶನಿ ತುಲಾರಾಶಿಯಲ್ಲಿ ಉಚ್ಚಸ್ಥಾನದಲ್ಲಿ ಕೂತ್ಕೊಂತಾನೆ. ಶನಿ ಶುಕ್ರನ ಮನೇಲಿ ಕೂತ್ಕೊಂಡ್ರೆ ಉಚ್ಚಸ್ಥಾನ. ಅದಕ್ಕೆ ಕೆಲವರಿಗೆಲ್ಲ ನಿಮ್ಗೆ ಅರ್ಥವಾಗ್ದಿರೋದು, ಎಷ್ಟೋ ಜನಕ್ಕೆ ಎಜುಕೇಶನ್ ಸರಿ ಇಲ್ಲ, ಎಜುಕೇಶನ್ ಸರಿ ಅಂತಾರಲ್ಲ, ನಿಮ್ಗೆ ಅಕಸ್ಮಾತ್ ಈ ತುಲಾರಾಶಿಯಲ್ಲಿ ಕೂತಾಗಲೇ ಶನಿ ವಿದ್ಯೆಯನ್ನು ಹಾಳು ಮಾಡೋದು. ಹೊರಗಡೆ ಇನ್ನೊಬ್ಳು ಹುಡುಗಿ ನೋಡೋಣ ಅನ್ನೋ ಒಂದು ವೈರಾಗ್ಯವನ್ನು ಕೊಡೋದಲ್ಲ, ಅವಳ ಹಿಂದೆ ಮೋಹಿತವಾಗಿ ಹೊರಟೋಗ್ತಾ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಹುಡುಗನಿಗೂ ಆಗಲಿ ಹುಡುಗಿಗಾಗಲಿ ಇನ್ಫ್ಯಾಕ್ಸಿಯೇಷನ್ ಕೊಡೋದು ಅದಕ್ಕೆ. ಅದಕ್ಕೆ ಶನಿ ಒಳ್ಳೆಯವನಾಗಿ ನೋಡ್ಕೋಬೇಕು. ಸದ್ಯ ಉಚ್ಚ ಸ್ಥಾನದಲ್ಲಿದ್ದಾನ ನೀಚ ಸ್ಥಾನದಲ್ಲಿದ್ದಾನ ನೋಡ್ಕೋಬೇಕು. ಅದಕ್ಕೆ ವೈರಾಗ್ಯವನ್ನು ಶನಿಯಾಗಿ ತುಲಾರಾಶಿಯಲ್ಲಿ ನೋಡ್ತಕ್ಕಂಥ. ಇನ್ನು ಸೂರ್ಯ, ಈ ಸೂರ್ಯ ಎಲ್ಲಿ ಉಚ್ಚಸ್ಥಾನ? ಮೇಷರಾಶಿಯಲ್ಲೇ ಉಚ್ಚಸ್ಥಾನದಲ್ಲಿ ಕೂತಂತ. ಅಂದ್ರೆ ಮೇಷರಾಶಿಯಲ್ಲಿ ಕೂತ್ರೆ ಸೂರ್ಯ ನಿಮ್ಮ ಜಾತಕದಲ್ಲಿ ಮೇಷರಾಶಿಯಲ್ಲಿ ಸೂರ್ಯ ಇದ್ದು ಅಂದ್ರೆ ಯಾರ ಜೊತೆ ಇರ್ತಾನೆ ಬೇರೆ ಪ್ರಶ್ನೆ. ಒಬ್ಬನೇ ಆಗಲಿ ಇಬ್ಬರೇ ಆಗಲಿ ಎಲ್ಲ ಗ್ರಹಗಳ ಜೊತೆ ಆಗಲಿ ಅಲ್ಲಿ ಕೂತ್ರೆ ಉಚ್ಚಸ್ಥಾನ. ಅವಾಗ ಜ್ಞಾಪಕ ಇರಬೇಕು, ನೋಡಯ್ಯ ಆರೋಗ್ಯನೂ ಕೆಡತ್ತೆ, ಆರೋಗ್ಯನೂ ಚೆನ್ನಾಗೂ ಇಟ್ಟಿರ್ತಾನೆ. ಎರಡೂ ಗಮನ ಇರಬೇಕಾಗ ಅದು ಪರಿಶೀಲನೆ ಮಾಡಬೇಕು. ಚಂದ್ರ ವೃಷಭ ರಾಶಿಯಲ್ಲೇ ಪರಿಪೂರ್ಣ. ಚಂದ್ರ ಯಾವತ್ತು ವೃಷಭ ರಾಶಿ. ಅದಕ್ಕೆ ನೋಡಿ ಎಷ್ಟೋ ಜನಕ್ಕೆ ವೃಷಭ ರಾಶಿಯವ್ರಿಗೆ ಎತ್ತಲ್ವಾ, ದುಡಿತಾನೇ ಇರಬೇಕು. ದುಡಿದ್ರೇನೆ ನಾಳೆ ದುಡ್ಡು. ಅವ್ವ ಕಾವಲ್ಲ ಬೂವ ಕಾವಲ್ಲ ಅಂದ್ರೆ ಆಗಲ್ಲ. ನಿಂಗೆ ಬೂವ ಬೇಕಾ, ಈ ಕಡೆ ಕಷ್ಟಪಟ್ರೇನೆ ಕೈ ಕೆಸರಾದ್ರೇನೆ ಆ ಬೂವ ನಿನಗೆ. ಇಲ್ಲದೆ ಇದ್ರೆ ಈ ಕಡೆ ಅವ್ವನೂ ಇಲ್ಲ ಆ ಕಡೆ ಬೂವಾನೂ ಇಲ್ಲ, ಹಂಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಈ ತಾಯ್ತನ ಅಂತಕ್ಕಂಥ ವೃಷಭ ರಾಶಿ 2ನೇ ಮನೆ ಯಾವತ್ತು ಸ್ಥಾನಕ್ಕೂ ದುಡಿಲೇಬೇಕು. ಆ ದುಡಿದ್ರೇನೆ ಆ ದುಡ್ಡು ಬರಲೇಬೇಕು.
ಅದಕ್ಕೆ ಎಷ್ಟೋ ಜನಕ್ಕೆ ಈ ನಕ್ಷತ್ರಾಧಿಪತಿಯಾಗಿರ್ತಕ್ಕಂಥ ದೋಷಗಳು ವೃಷಭ ರಾಶಿಯಲ್ಲಿ ಏನು ಹೇಳ್ತೀವಿ, ವೃಷಭ ಅಂದ್ರೇನು ಎತ್ತು, ಆ ಎತ್ತುಗಳು ದುಡಿತಕ್ಕಂಥ ವಿಚಾರವನ್ನ ಏನು ತಾಯ್ತನ ಎತ್ತು. ಅದಕ್ಕೆ ನಿಮ್ಮಂಥವ್ರಿಗೆಲ್ಲ ಏನು ಮಾಡಬೇಕು ಗೊತ್ತಾ, ಹಸುಗಳನ್ನ ಹಿಡ್ಕೋಬೇಕು, ಹೋಗಿ ಹಸುಗಳನ್ನ ಕಾಪಾಡಬೇಕು, ಗೋ ರಕ್ಷಣೆಯನ್ನು ಮಾಡಬೇಕು, ಹಸು ಹಾಲನ್ನು ಕುಡಿಬೇಕು, ಹಸುವನ್ನ ಸೇವೆ ಮಾಡಬೇಕು, ಪ್ರತಿದಿನ ನಮಸ್ಕಾರ ಮಾಡಬೇಕು, ಕನಿಷ್ಠ ಪಕ್ಷ ಬೆರಣಿ ತಟ್ಟಾದರೂ ವ್ಯಾಪಾರವನ್ನ ಮಾಡ್ತಕ್ಕಂಥ ವಿಚಾರ. ಅಂದ್ರೆ ಯಾವುದನ್ನೇ ಹಸುನ ಯಾವ ಕಾಲಕ್ಕೂ ದೂರ ತಳ್ಳಬಾರದು. ಇದೆಲ್ಲ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥ ಶುಕವಾಕ್ಯದಲ್ಲಿ ವಿಚಾರ ಹೇಳಿದ್ದೀನಿ. ಗುರು, ಶುಕ್ರ, ರಾಹು, ಕೇತು, ಬುಧ, ಕುಜ, ಶನಿ, ಶುಕ್ರ, ಅದೇ ರೀತಿಯಾಗಿ ರವಿ, ಅದಾದ್ಮೇಲೆ ಚಂದ್ರ, ಹೀಗೆ ಮಾಡ್ಕೊಂಡಿರ್ತಕ್ಕಂಥ ಎಲ್ಲ ಸ್ಥಾನಗಳು ಉಚ್ಚ ಸ್ಥಾನಗಳು. ಅಂದ್ರೆ ಈ ಸ್ಥಾನದಲ್ಲಿ ಕೂತ್ಕೊಂಡಾಗ ನಿಮಗೆ ಒಳ್ಳೇದು ಆಗತ್ತೆ, ಕೆಟ್ಟದು ಆಗತ್ತೆ. ದೊಡ್ಡದಾಗಿ ಆಗೋದು ಚಿಕ್ಕದಾಗಲ್ಲ, ಆ ದೊಡ್ಡದಾಗೋದು ಒಳ್ಳೇದಾಗಿ ಬಂದಾಗ ದೊಡ್ಡದಾಗೂ ಸಿಗತ್ತೆ, ಕೆಟ್ಟದಾಗಿ ಬಂದಾಗ ಕೆಟ್ಟದಾಗೂ ಸಿಗತ್ತೆ. ಅದಕ್ಕೋಸ್ಕರ ತಾಯಿ ಕಳ್ಕೊಂಡ್ರೆ ವೃಷಭ ರಾಶಿಗೆ ಪರಿವರ್ತನೆ ಆಗಲ್ಲ, ಸೇರತ್ತೆ. ಆರೋಗ್ಯ ತತ್ವವನ್ನು ಮೇಷರಾಶಿ ಇರತಕ್ಕಂಥವ್ರಿಗೆ ಏನು ಅಮ್ಮನ ಮಕ್ಕಳೇ ಆಗಿರ್ತಾರೆ, ಆದರೆ ಅಮ್ಮನಿಗೆ ಅವರೇ ದೂರ ಆಗಿರ್ತಕ್ಕಂಥವ್ರು, ಅಮ್ಮ ಒದ್ದಾಡ್ತಿರ್ತಾಳೆ. ಈ ರೀತಿಯಾಗಿ ಗುರುಬಲ ಇರತಕ್ಕಂಥವನು ಜಾಸ್ತಿ ಇರುತ್ತೆ, ಪ್ರಯೋಜನವಿಲ್ಲ, ದೇವಸ್ಥಾನಕ್ಕೆ ಹೋಗಲ್ಲ. ಆದರೆ ದೇವಬಲ ಜಾಸ್ತಿ ಇರುತ್ತೆ, 24 ಗಂಟೆ ಈ ಕಡೆ ದೇವಬಲ ಬಿಟ್ಬಿಟ್ಟು ಮದುವೆನೇ ಬೇಡ ಅಂದ್ಬಿಡ್ತಾನೆ. ಹಾಗೆ ಎಲ್ಲವನ್ನೂ ಉಚ್ಚ, ಎಲ್ಲವನ್ನೂ ನೀಚ, ಎಲ್ಲವನ್ನೂ ಸರಿತಿದ್ದಕ್ಕೆ ಭಗವಂತ ತಾನಿಟ್ಟಿರೋ ತಕಡಿಯಲ್ಲಿ ಏನೋ ಯಾರು ಪರಿಪೂರ್ಣವಾಗಿ ಅವಂತರ ತೂಗಕ್ಕೆ ಖಂಡಿತ ಆಗಲ್ಲ.